ಜೈಲಿನಲ್ಲಿರುವಂತಹ ನಟ ದರ್ಶನ್ ಕೇಸ್ಗೆ ಸಿಕ್ತು ಮೇಜರ್ ಟ್ವಿಸ್ಟ್. ದರ್ಶನ್ ಪರವಾಗಿ ಸಿಡಿದೆದ್ದಂತಹ ಕನ್ನಡ ಪರ ಸಂಘಟನೆಗಳು. ಜೈಲಿನಲ್ಲಿದ್ದಾರೆ ನಟ ದರ್ಶನ್, ಈಗ ಕೇಸ್ಗೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿರುವಂತದ್ದು. ಜೈಲಲ್ಲಿರುವಂತಹ ನಟ ದರ್ಶನ್ ಕೇಸ್ಗೆ ಸಿಕ್ತು ಮೇಜರ್ ಟ್ವಿಸ್ಟ್. ದರ್ಶನ್ ಪರವಾಗಿ ಸಿಡಿದೆದ್ದಂತಹ ಕನ್ನಡ ಪರ ಸಂಘಟನೆಗಳು. ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ನಟ ದರ್ಶನ್ ವಿರುದ್ಧ ಸಂಚು ರೂಪಿಸಲಾಗಿದೆ. ದರ್ಶನ್ ತಪ್ಪೇ ಮಾಡಿದ್ರೆ ಕಾನೂನಡಿಯಲ್ಲಿ ಶಿಕ್ಷೆಯಾಗಲಿ, ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸದೇ ಇರೋದೇ ತಪ್ಪು, ಪೊಲೀಸರೇ ನಕಲಿ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಎನ್ನುವಂತಹ ಆರೋಪ ಈಗ ಕೇಳಿ ಬರ್ತಿದೆ. ಎಸಿಪಿ ಚಂದನ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಇಬ್ರು ಅಧಿಕಾರಿಗಳ ಅಮಾನತಿಗೆ ಸಂಘಟನೆಗಳು ಆಗ್ರಹಿಸಿರುವಂತದ್ದು. ದೊಡ್ಡ ಪ್ರತಿಭಟನೆಗೆ ಮುಂದಾದಂತಹ ಕನ್ನಡ ಪರ ಸಂಘಟನೆಗಳು. ಮಾರ್ಚ್ 11ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಈಗ ಕರೆ ಕೊಡಲಾಗಿದೆ. ಮಾರ್ಚ್ 11ರಂದು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜ್ಯದ ವಿವಿಧ ಕನ್ನಡ ಪರ ಸಂಘಟನೆಗಳು ಭಾಗವಹಿಸುವಂತಹ ಸಾಧ್ಯತೆ ಕೂಡ ಇದೆ. ಕನ್ನಡ ಪರ ಹೋರಾಟಗಾರ ನಟರಾಜ್ ಬೊಮ್ಮಸಂದ್ರ ಮಾಹಿತಿಯನ್ನು ನೀಡಿರುವಂತದ್ದು. ಸಿಜ್ ಫೋಟೋಗಳಲ್ಲಿ ಠಾಣೆ ಫ್ಲೋರಿಂಗ್ ಮಿಸ್ ಮ್ಯಾಚ್ ಆರೋಪ ಕೇಳಿ ಬಂದಿದೆ. ಅಶುವೇಗಾಲಿ ಮಾಹಿತಿಯನ್ನು ಹಂಚಿಕೊಂಡಂತಹ ಆರೋಪಿ ಪವನ್ ಪರ ವಕೀಲ ಸುಧನ್ವಾ ಅಶುವೇಗ ವರದಿಯಿಂದ ಇದು ಖಂಡಿತ ಸಂಚಲನ ಉಂಟು ಮಾಡಿದೆ. ದರ್ಶನ್ ಪರ ನಿಂತ ಕನ್ನಡ ಪರ ಸಂಘಟನೆಗಳು. ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಈ ಕೇಸ್ಗೆ ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಪರವಾಗಿ ಕನ್ನಡ ಪರ ಸಂಘಟನೆಗಳೀಗ ನಿಂತಿದ್ದಾವೆ. ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ನಟ ದರ್ಶನ್ ವಿರುದ್ಧ ಸಂಚು ರೂಪಿಸಲಾಗಿದೆ. ಬೇಕು ಅಂತಲೇ ಮಾಡಲಾಗಿದೆ ಈ ಸಂಚನ್ನ. ದರ್ಶನ್ ತಪ್ಪು ಮಾಡಿದ್ರೆ ಕಾನೂನಡಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ಲಿ, ಪೊಲೀಸರು ಪ್ರಾಮಾಣಿಕವಾಗಿ ಇಲ್ಲಿ ತನಿಖೆ ಮಾಡಬೇಕು. ಆದ್ರೆ ಹಾಗೆ ತನಿಖೆ ಆಗಿಲ್ಲ. ಪ್ರಾಮಾಣಿಕವಾಗಿ ತನಿಖೆ ನಡೆಸದೇ ಇರೋದೇ ತಪ್ಪು ಅಂತ ಆರೋಪವನ್ನ ಮಾಡಲಾಗಿರುವಂತದ್ದು. ಪೊಲೀಸರೇ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಎಎಸ್ಪಿ ಚಂದನ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಕೆಂಡ ಕಾರ್ತಿದ್ದಾವೆ ಕನ್ನಡ ಪರ ಸಂಘಟನೆಗಳು. ಇವತ್ತು ಯಾರು ತನಿಖಾಧಿಕಾರಿ ಇದ್ದಾರೋ ಅದೇ ತನಿಖಾಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಬ್ಬ ಚಿತ್ರನಟ ಇವತ್ತು ಸುಮಾರು ತಿಂಗಳುಗಳಿಂದ ಜೈಲಲ್ಲಿ ಇರುವಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಅದರ ಹಿಂದೆ ಯಾವುದೇ ಉದ್ದೇಶ ಇರಬಹುದು, ಆದರೆ ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಬ್ಬ ನಾಯಕ ನಟನನ್ನು ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದರ ಬಗ್ಗೆ ಇವತ್ತು ಅನೇಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದಂತಹ ಏನಿವತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಇರ್ಬೋದು, ಎಸಿಪಿ ಚಂದನ್ ಕುಮಾರ್ ಇರ್ಬೋದು, ಇವರುಗಳು ಕೂಡಲೇ ಅಮಾನತಾಗಬೇಕು. ಯಾಕಂದರೆ ಇವತ್ತು ರಕ್ಷಣೆ ನೀಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಅಥವಾ ಉದ್ದೇಶಪೂರ್ವಕವಾಗಿ ಹೋರಾಟಗಾರರ ಮೇಲೆ ಇರ್ಬೋದು, ಹೆಸರು ಮಾಡಿರ್ತಕ್ಕಂತಹ ನಟರುಗಳ ವಿರುದ್ಧವಿರ್ಬೋದು, ರಾಜಕಾರಣಿಗಳ ವಿರುದ್ಧವಿರ್ಬೋದು, ಇವತ್ತು ಅವರು ಯಾವುದೇ ಒಂದು ತನಿಖೆಯನ್ನು ಮಾಡದೆ ಮನಸ್ಸೋ ಇಚ್ಛೆ ಅಥವಾ ಅವರಿಗೆ ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತಹ ಏನಾದರೂ ಪ್ರಶಸ್ತಿಗಳು ಸಿಗ್ತವೆ ಎಂಬಂತಹ ಉದ್ದೇಶದಿಂದ ಇವತ್ತು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ನೀಡುವಂಥದ್ದು. ಇದರ ವಿರುದ್ಧ ಏನಿವತ್ತು ತನಿಖೆಯಲ್ಲಿ ಇವತ್ತು ವಕೀಲರುಗಳು ಇವತ್ತು ವಾದವನ್ನು ಮಾಡ್ತಾ ಆ ತನಿಖಾಧಿಕಾರಿಗಳ ವಿರುದ್ಧ ಒಂದು FIR ದೂರನ್ನು ದಾಖಲಿಸಿದ್ದಾರೆ. ಕೂಡಲೇ ಇವತ್ತು ಚಂದನ್ ಕುಮಾರ್ ಸಹ ಇತ್ತೀಚೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಸಿಕ್ಕಿದಾಗ 20 ಲಕ್ಷ ಲಂಚದ ಒಂದು ಆರೋಪದಲ್ಲಿ ಚಂದನ್ ಕುಮಾರ್ ಹೆಸರು ಸಹ ಇತ್ತು. ಮಾನ್ಯ ನ್ಯಾಯಾಧೀಶರೇ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಪರಿಶೀಲನೆ ಮಾಡಿ ಮಾಜರಲ್ಲಿ ಇರುವಂತ ಫೋಟೋಸು ಮತ್ತು ಆ ರೀತಿ ಜಾಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇದೆಯಾ ಅಂತ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ಳಿ ಅಂತ ಒಂದನೇ ಇದು. ಹಾಗೆ ಎರಡನೇ ಅರ್ಜಿ ಏನು ಅಂದ್ರೆ, ಈ ಮಧ್ಯದಲ್ಲಿ
ಏನು ಪೊಲೀಸವರು ಅಲ್ಲಿ ಫ್ಲೋರಿಂಗು ಮತ್ತೆ ಅಲ್ಲಿ ವಸ್ತುಸ್ಥಿತಿ ಏನಿದೆ ಅದನ್ನ ಆಲ್ಟರ್ ಮಾಡೋ ಚಾನ್ಸಸ್ ಇರೋದ್ರಿಂದ CCTV ಪ್ರಿಸರ್ವ್ ಮಾಡಿ ಅಂತ ಹಾಕೊಂಡಿದ್ರಿ. ಇಮಿಡಿಯೇಟ್ ಆಗಿ ಮಾನ್ಯ ಕೋರ್ಟು ಅದನ್ನ ಪ್ರಿಸರ್ವ್ ಮಾಡಿ ಅಂತ ನಿನ್ನೆ ಆದೇಶ ಆಗಿದೆ. ಮೂರನೇದು, ಈ ರೀತಿ ಸುಳ್ಳು ಮಾಜರ್ನ ಸೃಷ್ಟಿ ಮಾಡಿ ಕೋರ್ಟ್ಗೆ ದಿಕ್ಕು ತಪ್ಪಿಸಕ್ಕೆ ಪ್ರಯತ್ನ ಪಟ್ಟಿರುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ಮತ್ತು ಈ ಮೊದಲನೇ ತನಿಖಾಧಿಕಾರಿ ಆದಂತ ಗಿರೀಶ್ ನಾಯಕ್ ಅವ್ರನ್ನ ಈ ಕೇಸಲ್ಲಿ ಆರೋಪಿ ನಂಬರ್ 18 ಆಗಿ ಮಾಡಿ ಅಂತ ಅಪ್ಲಿಕೇಶನ್ ಹಾಕೊಂಡಿದ್ರು. ಮಾನ್ಯ ನ್ಯಾಯಾಧೀಶರೇ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಪೊಲೀಸರೇ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥ ಆರೋಪ ಈಗ ಕೇಳಿ ಬರ್ತಿದೆ. ACP ಚಂದನ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಕೆಂಡ ಕಾರ್ತಿದ್ದಾವೆ ಕನ್ನಡ ಪರ ಸಂಘಟನೆಗಳು. ಇಬ್ರು ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಸಂಘಟನೆಗಳು ಆಗ್ರಹಿಸಿರುವಂತದ್ದು. ದೊಡ್ಡ ಪ್ರತಿಭಟನೆಗೆ ಮುಂದಾದಂತಹ ಕನ್ನಡ ಪರ ಸಂಘಟನೆಗಳು ಮಾರ್ಚ್ 11ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಈಗ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜ್ಯದ ವಿವಿಧ ಕನ್ನಡ ಪರ ಸಂಘಟನೆಗಳು ಭಾಗವಹಿಸುವಂತಹ ಸಾಧ್ಯತೆ ಇದೆ. ಸುಳ್ಳು ಆರೋಪ ಸೃಷ್ಟಿ ಮಾಡಲಾಗಿದೆ. ಕನ್ನಡ ಪರ ಹೋರಾಟಗಾರ ನಟರಾಜ್ ಬೊಮ್ಮಸಂದ್ರ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸೀಸ್ ಫೋಟೋಗಳಲ್ಲಿ ಠಾಣೆ ಫ್ಲೋರಿಂಗ್ ಮಿಸ್ ಮ್ಯಾಚ್ ಆಗಿದೆ ಎನ್ನುವಂತಹ ಆರೋಪ, ಹಾಗಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಮಾಹಿತಿಯನ್ನ ಹಂಚಿಕೊಂಡ್ರು. ಅಶ್ವವೇಗ ವರದಿಯಿಂದ ಸಂಚಲನವಾಯಿತು. ಈಗ ದರ್ಶನ್ ಪರ ನಿಂತಹ ಕನ್ನಡ ಪರ ಸಂಘಟನೆಗಳು ಮೇಜರ್ ಟ್ವಿಸ್ಟ್ ಅಂತಾನೆ ಹೇಳಬಹುದು ದರ್ಶನ್ ಕೇಸ್ಗೆ ಇದು. ಯಾಕೆಂದ್ರೆ ದರ್ಶನ್ ಕೇಸ್ನಲ್ಲಿ ಪೊಲೀಸರೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಪೊಲೀಸರು. ಹಾಗಾಗಿ ACP ಚಂದನ್ ಮತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಈಗ ಕನ್ನಡ ಪರ ಸಂಘಟನೆಗಳು ಕೆಂಡ ಕಾರ್ತಿವೆ. ಇಬ್ರೂ ಅಧಿಕಾರಿಗಳು ಅಮಾನತ್ ಆಗಬೇಕು ಅಂತ ಆಗ್ರಹಿಸ್ತಿವೆ ಕನ್ನಡ ಪರ ಸಂಘಟನೆಗಳು. ದೊಡ್ಡ ಪ್ರತಿಭಟನೆ ಮಾಡೋದಾಗಿ ಹೇಳಿದೆ ಕನ್ನಡ ಪರ ಸಂಘಟನೆ. ಮಾರ್ಚ್ 11ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಕರ್ನಾಟಕದ ಸಂಘಟನೆಗಳು ಸಾಕಷ್ಟಿವೆ, ಅದರಲ್ಲಿ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜ್ಯದ ವಿವಿಧ ಭಾಗದಿಂದ ಕನ್ನಡ ಪರ ಸಂಘಟನೆಗಳು ಬಂದು ಭಾಗವಹಿಸುವಂತಹ ಸಾಧ್ಯತೆ ಇದೆ.